ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 95ನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯಕ್ಕೆ ಸೇರಿದಂತೆ ಭೃಗುತೀರ್ಥದ ವರ್ಣನೆ ಮತ್ತು ಗೌತಮೇಶ್ವರ ಧೌತಪಾಪ ಮುಂತಾದ ಕ್ಷೇತ್ರಯಾತ್ರಾ ವಿಧಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಮಹಾರಾಜನೇ, ತರುವಾಯ ಬೇರೆ ಉತ್ತಮ ತೀರ್ಥಗಳಿಂದ ವರ್ಜಿತವಾದ ಭೃಗುತೀರ್ಥವೆಂಬ ಪುಣ್ಯತೀರ್ಥಕ್ಕೆ ಹೋಗಬೇಕು. ಪೂರ್ವಕಾಲದಲ್ಲಿ ಅಲ್ಲಿ ಭೃಗು ಮಹರ್ಷಿಯು ಅನಾದಿಯಾದ ರುದ್ರದೇವನನ್ನು ಆರಾಧಿಸಿದನು ಮತ್ತು ಭೃಗುತೀರ್ಥದಲ್ಲಿರುವ ರುದ್ರಮೂರ್ತಿಯಾದ ಸ್ವಾಮಿಯ ದರ್ಶನ ಮಾಡುವುದರಿಂದ ಕೂಡಲೇ ಸಮಸ್ತ ಪಾತಕಗಳಿಂದ ಮುಕ್ತನಾಗುತ್ತಾನೆ. ಬಹು ವಿಸ್ತಾರದಿಂದ ಕೂಡಿದ ಈ ಪುಣ್ಯಕ್ಷೇತ್ರವು ಸರ್ವ ಪಾಪ ಭಂಜಕವಾಗಿರುವುದು. ಆ ತೀರ್ಥದಲ್ಲಿ ಸ್ನಾನ ಮಾಡಿದವರು ಸ್ವರ್ಗವನ್ನು ಹೊಂದುತ್ತಾರೆ ಮತ್ತು ಆ ತೀರ್ಥದ ಸನ್ನಿಧಿಯಲ್ಲಿ ಮರಣ ಹೊಂದಿದವರಿಗೆ ಪುನರ್ಜನ್ಮವಿಲ್ಲ ಮತ್ತು ಆ ತೀರ್ಥದ ಸನ್ನಿಧಿಯಲ್ಲಿ ಪಾದರಕ್ಷೆ, ಶಕಟ
ಅನ್ನ, ಸುವರ್ಣ ಅಥವಾ ಭೋಜನ ಮುಂತಾದ ವಸ್ತುಗಳನ್ನು ಯಥಾಶಕ್ತಿಯಾಗಿ ದಾನ ಮಾಡಬೇಕು. ಆ ದಾನದ ಪುಣ್ಯವು ಅವನಿಗೆ ಅಕ್ಷಯವಾದ ಫಲವನ್ನು ಕೊಡುತ್ತದೆ. ಯುಧಿಷ್ಠಿರನೇ, ಸರ್ವಸ್ವದಾನ, ಯಜ್ಞ, ದಾನ, ತಪಸ್ಸು ಮುಂತಾದ ಸಮಸ್ತ ಮಹಾಪುಣ್ಯಗಳ ಫಲಗಳು ಅನಿತ್ಯವಾದವುಗಳು. ಭೃಗುತೀರ್ಥದಲ್ಲಿ ಆಚರಿಸಿದ ತಪಸ್ಸು ಅಕ್ಷಯ ಫಲವನ್ನು ಕೊಡುವುದು. ಯುಧಿಷ್ಠಿರ ರಾಜನೇ, ಅಲ್ಲಿ ಭೃಗುಮುನಿಯು ಆಚರಿಸಿರುವ ಅತಿ ಕಠಿಣವಾದ ತಪಸ್ಸಿನಿಂದ ಪ್ರತ್ಯಕ್ಷನಾಗಿ ಬಂದಿರುವ ತ್ರಿಪುರಾಸುರ ಸಂಹಾರಿಯಾದ ಈಶ್ವರನಿಂದ ಆ ಭೃಗುತೀರ್ಥದಲ್ಲಿ ತನ್ನ ಸಾನ್ನಿಧ್ಯವು ಪ್ರಕಾಶಗೊಳಿಸಲ್ಪಟ್ಟಿದೆ. ಮಹಾರಾಜನೇ, ಅನಂತರದಲ್ಲಿ ಉತ್ತಮವಾದ ಗೌತಮೇಶ್ವರ ತೀರ್ಥವೆಂಬ ಹೆಸರಿನಿಂದ ಪ್ರಸಿದ್ಧವಾದ ತೀರ್ಥಕ್ಕೆ ಹೋಗಬೇಕು. ಆ ಗೌತಮ ತೀರ್ಥದಲ್ಲಿ ಗೌತಮ ಮುನಿಯು ತ್ರಿಶೂಲಧಾರಿಯಾದ ಈಶ್ವರನನ್ನು ಆರಾಧಿಸಿ ಇಷ್ಟಸಿದ್ಧಿಯನ್ನು ಹೊಂದಿರುವನು. ರಾಜನೇ, ಆ ಗೌತಮ ತೀರ್ಥದಲ್ಲಿ ಸ್ನಾನ ಮಾಡಿ ಉಪವಾಸ ವ್ರತವನ್ನು ಮಾಡಿದ ನರನು ಸುವರ್ಣಮಯವಾದ ವಿಮಾನದಲ್ಲಿ ಕುಳಿತುಕೊಂಡು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಸತ್ಕರಿಸಲ್ಪಡುತ್ತಾನೆ. ತರುವಾಯ ವೃಷೋತ್ಸರ್ಗವೆಂಬ ಶ್ರೇಷ್ಠ ತೀರ್ಥಕ್ಕೆ ಹೋಗಬೇಕು. ಆ ತೀರ್ಥ ಸೇವನೆಯಿಂದ ಶಾಶ್ವತವಾದ ಪದವಿಯನ್ನು ಹೊಂದುತ್ತಾನೆ. ವಿಷ್ಣುವಿನ ಮಾಯೆಯಿಂದ ಮೋಹಿಸಲ್ಪಟ್ಟ ಮೂಢ ಜನರು ಆ ಉತ್ತಮ ತೀರ್ಥವನ್ನು ತಿಳಿಯುವುದಿಲ್ಲ. ಮಹಾರಾಜನೇ, ವೃಷೇಶ್ವರನಿಂದ ಶುದ್ಧಿ ಮಾಡಲ್ಪಟ್ಟಿರುವುದು, ನರ್ಮದಾ ನದಿಯ ತೀರದಲ್ಲಿರುವುದೂ ಆದ ಧೌತಪಾಪ ತೀರ್ಥಕ್ಕೆ ತರುವಾಯ ಪ್ರಯಾಣ ಮಾಡಬೇಕು. ಆ ತೀರ್ಥವು ಸಮಸ್ತ ಪಾಪಗಳನ್ನು ಧ್ವಂಸ ಮಾಡುತ್ತದೆ. ಅಂತಹ ಸರ್ವೋತ್ತಮವಾದ ಧೌತಪಾಪ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ಸ್ನಾನ ಪುಣ್ಯ ಮಹಿಮೆಯಿಂದ ಬ್ರಹ್ಮಹತ್ಯ ಮಹಾಪಾತಕದಿಂದ ಬಿಡುಗಡೆ ಹೊಂದುತ್ತಾನೆ. ಮಹಾರಾಜನೇ, ಆ ಪವಿತ್ರ ತೀರ್ಥದಲ್ಲಿ ಯಾವ ನರನು ಪ್ರಾಣತ್ಯಾಗವನ್ನು ಮಾಡುವನೋ ಅವನು ಅದರ ಮಹಿಮೆಯಿಂದ 4 ಭುಜಗಳಿಂದಲೂ 3 ನೇತ್ರಗಳಿಂದಲೂ ಅಲಂಕರಿಸಲ್ಪಟ್ಟವನಾಗಿ ಈಶ್ವರನಿಗೆ ತುಲ್ಯವಾದ ಶಕ್ತಿಯುಳ್ಳವನಾಗುತ್ತಾನೆ. ಶಿವನಿಗೆ ತುಲ್ಯವಾದ ಮಹಿಮೆಯುಳ್ಳವನಾಗಿ ಸಂಪೂರ್ಣವಾಗಿ ಅಯುತ ಸಂಖ್ಯೆಯುಳ್ಳ ಕಲ್ಪಗಳವರೆಗೆ ಶಿವಲೋಕದಲ್ಲಿ ವಾಸ ಮಾಡಿ ಬಹುಕಾಲಾನಂತರದಲ್ಲಿ ಪೃಥ್ವಿಯಲ್ಲಿ ಜನನ ಹೊಂದಿ ಸಾರ್ವಭೌಮನಾಗುತ್ತಾನೆ. ರಾಜಾಧಿರಾಜನೇ, ಅಲ್ಲಿಂದ ಮುಂದೆ ಉತ್ತಮವಾದ ದ್ವಿತೀಯ ತೀರ್ಥವಿಲ್ಲದ ಹಸ್ತತೀರ್ಥವನ್ನು ಕುರಿತು ಹೋಗಬೇಕು. ಮಹಾರಾಜನೇ, ಹಸ್ತತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ಬ್ರಹ್ಮಲೋಕವಾಸಿಯಾಗಿ ಪೂಜಿಸಲ್ಪಡುವನು. ರಾಜೇಂದ್ರನೇ, ಜನಾರ್ದನ ರೂಪಿಯಾದ ಶ್ರೀಮನ್ನಾರಾಯಣನು ಸನ್ನಿಹಿತನಾಗಿರುವ ವಿಷ್ಣುಲೋಕ ಪ್ರಾಪ್ತಿಯೆಂಬ ಸದ್ಗತಿಯನ್ನು ಉಂಟುಮಾಡುವ ಮತ್ತು ವರಾಹ ತೀರ್ಥವೆಂದು ಪ್ರಸಿದ್ಧವಾದ ಉತ್ತಮ ತೀರ್ಥಕ್ಕೆ ಮುಂದೆ ನಡೆಯಬೇಕು. ರಾಜಶ್ರೇಷ್ಠನೇ, ತರುವಾಯ ಸರ್ವೋತ್ತಮವೆನಿಸಿರುವ ಚಂದ್ರತೀರ್ಥವೆಂಬ ಪುಣ್ಯತೀರ್ಥಕ್ಕೆ ಹೋಗಬೇಕು. ಆ ಚಂದ್ರತೀರ್ಥದಲ್ಲಿ ಪೂರ್ಣಿಮಾ ತಿಥಿಯಲ್ಲಿ ವಿಶೇಷವಾಗಿ ಸ್ನಾನ ವಿಧಿಯನ್ನು ಆಚರಿಸಬೇಕು. ಹಾಗೆ ಚಂದ್ರತೀರ್ಥದಲ್ಲಿ ಪೂರ್ಣಿಮಾ ತಿಥಿಯಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ಅದರ ಪುಣ್ಯ ಪ್ರಭಾವದಿಂದ ಪೃಥ್ವಿಯಲ್ಲಿ ಏಕಚಕ್ರಾಧಿಪತಿಯಾಗುತ್ತಾನೆ. ತರುವಾಯ ಸಮಸ್ತ ದೇವತೆಗಳಿಂದ ವಂದಿಸಲ್ಪಟ್ಟ ದೇವತೀರ್ಥವೆಂಬ
ಶ್ರೇಷ್ಠವಾದ ತೀರ್ಥಕ್ಕೆ ಹೋಗಬೇಕು. ರಾಜೇಂದ್ರನೇ, ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ದೇವತೆಗಳೊಡನೆ ಸಂತೋಷದಿಂದ ಇರುತ್ತಾನೆ. ಮಹಾರಾಜನೇ, ತರುವಾಯ ಅಲ್ಲಿಂದ ಮುಂದೆ ಸರ್ವೋತ್ತಮವಾದ ಶಂಖತೀರ್ಥಕ್ಕೆ ಹೋಗಬೇಕು. ಆ ಶಂಖತೀರ್ಥದಲ್ಲಿ ಕೊಡುವ ಸಮಸ್ತ ದಾನಗಳಿಂದ ಕೋಟಿ ಗುಣವಾದ ದಾನ ಫಲಗಳನ್ನು ಹೊಂದುತ್ತಾನೆ. ರಾಜಾಧಿರಾಜನೇ, ಅಲ್ಲಿಂದ ಮುಂದೆ ಮಂಗಳಪ್ರದವಾದ ಲೋಕ ಪಿತಾಮಹನಾದ ಬ್ರಹ್ಮದೇವನ ಪೈತಾಮಹ ತೀರ್ಥಕ್ಕೆ ಹೋಗಬೇಕು. ಆ ತೀರ್ಥದಲ್ಲಿ ದಾನ ಮಾಡಿದ ಶ್ರಾದ್ದಾಂಗವಾದ ಕವ್ಯವು ಅಕ್ಷಯವಾದ ಫಲಕ್ಕೆ ಸಾಧನವಾಗುವುದು. ಯಾವ ಮಾನವನು ಮುಂದೆ ಸಾವಿತ್ರಿ ತೀರ್ಥವನ್ನು ಹೊಂದಿ ಪ್ರಾಣಗಳನ್ನು ತ್ಯಜಿಸುವನೋ ಅವನು ತನ್ನ ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಬ್ರಹ್ಮಲೋಕದಲ್ಲಿ ಸತ್ಕರಿಸಲ್ಪಡುತ್ತಾನೆ. ಆ ಪ್ರದೇಶದಲ್ಲಿಯೇ ಸರ್ವಶ್ರೇಷ್ಠವೂ ಮಂಗಳಕರವೂ ಆದ ಮನೋಹರ ತೀರ್ಥವೆಂಬ ಒಂದು ತೀರ್ಥವು ಇರುವುದು. ರಾಜನೇ, ಆ ತೀರ್ಥದಲ್ಲಿ ಸ್ನಾನ ಮಾಡಿದ ನರನು ರುದ್ರಲೋಕದಲ್ಲಿ ಗಣ್ಯನಾಗುತ್ತಾನೆ. ಮಹಾರಾಜನೇ, ಆ ಸ್ಥಳದಲ್ಲಿರುವ ಪವಿತ್ರವಾದ ಮತ್ತು ಸರ್ವೋತ್ತಮವಾದ ಕನ್ಯಾತೀರ್ಥಕ್ಕೆ ಅವಶ್ಯವಾಗಿ ಹೋಗಬೇಕು. ರಾಜನೇ, ಕನ್ಯಾತೀರ್ಥದಲ್ಲಿ ಮನುಜನು ವಿಧಿವತ್ತಾಗಿ ಸ್ನಾನ ಮಾಡಿ ಸರ್ವ ಪಾತಕಗಳಿಂದ ಮುಕ್ತನಾಗುತ್ತಾನೆ. ಕನ್ಯಾತೀರ್ಥದಲ್ಲಿ ಶುಕ್ಲಪಕ್ಷದಲ್ಲಿ ತೃತೀಯ ದಿನದಲ್ಲಿ ಸ್ನಾನವನ್ನು ಆಚರಿಸಬೇಕು. ಕೇವಲ ಸ್ನಾನವನ್ನು ಮಾಡಿದ ನರನು ಅದರ ಮಹಿಮೆಯಿಂದ ಪೃಥ್ವಿಯಲ್ಲಿ ಏಕಚಕ್ರಾಧಿಪತಿಯಾಗುವನು. ರಾಜೇಂದ್ರನೇ, ಆ ಸ್ಥಳದಲ್ಲಿರುವ ದೇವರಿಂದ ವಂದಿಸಲ್ಪಟ್ಟ ಸರ್ಗಬಿಂದು ಎಂಬ ಮತ್ತೊಂದು ತೀರ್ಥವನ್ನು ಸೇವಿಸಬೇಕು. ಸರ್ಗಬಿಂದು ಎಂಬ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ದಾರಿದ್ರ್ಯ ಕ್ಲೇಶವನ್ನು ಅನುಭವಿಸುವುದಿಲ್ಲ. ಅಲ್ಲಿಂದ ಮುಂದೆ ಅಪ್ಸರೇಶವೆಂಬ ತೀರ್ಥಕ್ಕೆ ಹೋಗಬೇಕು ಮತ್ತು ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು. ಅಂತಹ ಸುಕೃತಿಯು ಸ್ವರ್ಗಲೋಕದಲ್ಲಿರುವವನಾಗಿ ಅಪ್ಸರಾಂಗನೆಯರೊಡನೆ ವಿಹರಿಸುತ್ತಾ ಪ್ರೀತಿಯಿಂದ ಇರುವನು. ಮಹಾರಾಜನೇ, ಅಲ್ಲಿಂದ ಮುಂದೆ ಉತ್ತಮ ತೀರ್ಥವು ಬೇರೊಂದು ಇಲ್ಲದಿರುವ ಭಾರಭೂತಿ ಎಂಬ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಉಪವಾಸ ವ್ರತದಿಂದ ಇದ್ದು ಈಶ್ವರನನ್ನು ಅರ್ಚಿಸಬೇಕು. ಇದರಿಂದ ರುದ್ರಲೋಕದಲ್ಲಿ ಗಣ್ಯನಾಗುತ್ತಾನೆ. ಮಹೀಪತಿಯೇ, ಭಾರಭೂತಿ ಎಂಬ ಪುಣ್ಯತೀರ್ಥದಲ್ಲಿ ಮರಣ ಹೊಂದಿರುವ ನರನು ತಾನು ಮಾಡಿದ ಈ ಸುಕೃತದಿಂದ ಗಣಗಳಿಗೆ ಅಧಿಪತಿಯಾಗುತ್ತಾನೆ. ಈ ತೀರ್ಥದಲ್ಲಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ದೇವತೆಗಳಿಗೆ ಈಶ್ವರನೂ ಮತ್ತು ಪಾರ್ವತೀ ರಮಣನೂ ಆದ ಮಹೇಶ್ವರನನ್ನು ಪೂಜಿಸಬೇಕು. ಅದರಿಂದ ಅಶ್ವಮೇಧ ಯಾಗಕ್ಕಿಂತಲೂ ದಶಗುಣ ಅಧಿಕವಾಗಿ ಫಲವನ್ನು ಹೊಂದುವನೆಂದು ವಿದ್ವಾಂಸರು ಹೇಳುತ್ತಾರೆ. ಮತ್ತು ಈ ತೀರ್ಥದಲ್ಲಿ ಮಾಘ ಮಲ್ಲಿಗೆ ಅಥವಾ ಚಂದ್ರಬಿಂಬಗಳಂತೆ ಬೆಳ್ಳಗಿರುವ ವೃಷಭವನ್ನು ಯಾವ ಮಾನವನು ದಾನ ಮಾಡುವನೋ ಅವನು ವೃಷಭದಿಂದ ಕೂಡಿದ ವಾಹನದಿಂದ ರುದ್ರಲೋಕಕ್ಕೆ ಹೋಗುತ್ತಾನೆ. ಹಾಗೂ ಯಾವ ಮಾನವನು ಈ ಉತ್ತಮ ತೀರ್ಥಕ್ಕೆ ಬಂದು ಪ್ರಾಣಗಳನ್ನು ತ್ಯಜಿಸುವನೋ ಅವನು ತನ್ನ ಸಮಸ್ತ ದುಷ್ಕೃತಗಳಿಂದ ವರ್ಜಿತನಾಗಿ ರುದ್ರಲೋಕವನ್ನು ಹೊಂದುತ್ತಾನೆ.
ಭೂಪತಿಯೇ, ಆ ತೀರ್ಥದಲ್ಲಿ ಯಾವ ನರನು ಜಲಪ್ರವೇಶವನ್ನು ಮಾಡಿ ಮರಣ ಹೊಂದುವನೋ ಆ ಮಾನವನು ಹಂಸಗಳಿಂದ ಕೂಡಿರುವ ವಾಹನವನ್ನು ಏರಿಕೊಂಡು ಸ್ವರ್ಗಲೋಕಕ್ಕೆ ಹೋಗುವನು. ಏರಂಡಿ ಎಂಬ ನದಿ ಹಾಗೂ ನರ್ಮದಾ ನದಿ, ಈ ಎರಡು ನದಿಗಳ ಲೋಕ ಪ್ರಸಿದ್ಧವಾದ ಸಂಗಮ ಕ್ಷೇತ್ರವು ಅತ್ಯುತ್ತಮ ತೀರ್ಥವಾಗಿದೆ. ಆ ತೀರ್ಥವು ಮಹತ್ತಾದ ಪುಣ್ಯವನ್ನು ಕೊಡುವುದು, ಸಕಲ ಪಾಪಗಳನ್ನು ದಹಿಸುವುದೂ ಆಗಿದೆ. ರಾಜೇಂದ್ರನೇ, ಆ ತೀರ್ಥದ ಸನ್ನಿಧಿಯಲ್ಲಿ ಉಪವಾಸ ವ್ರತದಿಂದ ಅತಿ ಕೃಶನೂ ಪ್ರತಿದಿನದಲ್ಲಿ ವ್ರತಾನುಷ್ಠಾನ ತತ್ಪರನೂ ಆದ ಮಾನವನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮಹತ್ಯಾ ಪಾತಕದಿಂದ ಮುಕ್ತನಾಗುತ್ತಾನೆ. ರಾಜಾಧಿರಾಜನೇ, ತರುವಾಯ ನರ್ಮದಾ ನದಿಯು ಸಮುದ್ರವನ್ನು ಸೇರುವ ಸಂಗಮ ತೀರ್ಥಕ್ಕೆ ಹೋಗಬೇಕು. ಆ ತೀರ್ಥದಲ್ಲಿ ಜನಾರ್ದನ ಸ್ವಾಮಿಯು ಸಿದ್ಧಿಯನ್ನು ಹೊಂದಿರುವನು ಮತ್ತು ಆ ತೀರ್ಥವು ಜಮದಗ್ನಿ ತೀರ್ಥವೆಂದು ಖ್ಯಾತಿಯನ್ನು ಪಡೆದಿದೆ. ರಾಜನೇ, ನರ್ಮದಾ ನದಿ ಸಮುದ್ರಗಳ ಸಂಗಮ ರೂಪವಾದ ಆ ಮಹಾತೀರ್ಥದಲ್ಲಿ ಮಾನವನು ಸ್ನಾನ ಮಾಡಬೇಕು. ಅಂತಹ ಮಾನವನು ತ್ರಿಗುಣವಾದ ಅಶ್ವಮೇಧ ಯಾಗದ ಫಲವನ್ನು ಹೊಂದುತ್ತಾನೆ. ರಾಜನೇ, ತರುವಾಯ ಪಿಂಗಲೇಶ್ವರವೆಂಬ ಪುಣ್ಯತೀರ್ಥಕ್ಕೆ ಅವಶ್ಯಕವಾಗಿ ಹೋಗಬೇಕು. ರಾಜೇಂದ್ರನೇ, ಮಾನವನು ಪಿಂಗಲೇಶ್ವರ ತೀರ್ಥದಲ್ಲಿ ಮಾಡಿದ ಸ್ನಾನ ಪುಣ್ಯ ಪ್ರಭಾವದಿಂದ ಬ್ರಹ್ಮಲೋಕದಲ್ಲಿ ಮಾನ್ಯನಾಗುತ್ತಾನೆ. ಪಿಂಗಲೇಶ್ವರ ತೀರ್ಥದಲ್ಲಿ ಯಾವ ಮಾನವನು ಉಪವಾಸವನ್ನು ಮಾಡಿ ವಿಮಲೇಶ್ವರ ಸಂದರ್ಶನವನ್ನು ಮಾಡುವನೋ ಅವನು 7 ಜನ್ಮಗಳಲ್ಲಿ ಮಾಡಿದ ಪಾಪ ಪುಂಜವನ್ನು ಕಳೆದುಕೊಂಡು ಶಿವಲೋಕವನ್ನು ಹೊಂದುತ್ತಾನೆ. ಮಹಾರಾಜನೇ, ಮುಂದೆ ನಿರುಪಮವೆನಿಸಿಕೊಂಡಿರುವ ಅಲಿತೀರ್ಥವೆಂಬ ತೀರ್ಥವನ್ನು ಸೇವಿಸಬೇಕು. ಆ ತೀರ್ಥ ಸನ್ನಿಧಿಯಲ್ಲಿ ನಿಯಮವಂತನೂ ನಿಯತವಾದ ಅಶನವುಳ್ಳವನೂ ಆಗಿ 1 ರಾತ್ರಿಯಲ್ಲಿ ಉಪವಾಸವನ್ನು ಮಾಡಬೇಕು. ಈ ತೀರ್ಥ ಸೇವೆಯ ಮಹಿಮೆಯಿಂದ ಬ್ರಹ್ಮಹತ್ಯ ಮಹಾಪಾತಕದಿಂದ ಮುಕ್ತನಾಗುತ್ತಾನೆ. ಯುಧಿಷ್ಠಿರನೇ, ಹೀಗೆ ಮುಖ್ಯವಾಗಿರುವ ಕೆಲವು ತೀರ್ಥಗಳು ಸಂಕ್ಷೇಪವಾಗಿ ನಿನಗೆ ನನ್ನಿಂದ ಹೇಳಲ್ಪಟ್ಟಿವೆ. ಯುಧಿಷ್ಠಿರ ರಾಜನೇ, ನರ್ಮದಾ ನದಿಯ ತೀರದಲ್ಲಿರುವ ಸಮಸ್ತ ಪುಣ್ಯತೀರ್ಥಗಳ ಸಂಪೂರ್ಣ ಸಂಖ್ಯೆಯನ್ನು ವಿಸ್ತಾರವಾಗಿ ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಪವಿತ್ರವೂ ವಿಸ್ತಾರವುಳ್ಳದ್ದು, 3 ಲೋಕಗಳಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವುದು, ನದಿಗಳಲ್ಲೆಲ್ಲ ಉತ್ತಮವೂ ಆದ ಈ ನರ್ಮದಾ ನದಿಯು ಮಹೇಶ್ವರನಿಗೆ ಅತ್ಯಂತ ಪ್ರಿಯವಾದುದು. ಯುಧಿಷ್ಠಿರ ಮಹಾರಾಜನೇ, ಯಾವ ಮಾನವನು ಮಾನಸದಲ್ಲಿ ನರ್ಮದಾ ನದಿಯನ್ನು ಸ್ಮರಿಸಿಕೊಳ್ಳುವನೋ ಅವನು 100 ಸಂಖ್ಯೆಯಷ್ಟು ಚಾಂದ್ರಾಯಣ ವ್ರತಗಳ ಫಲವನ್ನು ಅನುಭವಿಸುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ಶ್ರದ್ಧೆ ಇಲ್ಲದವರು, ಕಡು ನಾಸ್ತಿಕ್ಯವನ್ನು ಹೊಂದಿದವರೂ ಆದ ಮಾನವರು ಘೋರವಾದ ನರಕದಲ್ಲಿ ಬಿದ್ದು ಯಾತನೆಯನ್ನು ಅನುಭವಿಸುವರೆಂಬುದು ಪರಮೇಶ್ವರನ ಉಪದೇಶವಾಗಿದೆ. ಸರ್ವೇಶ್ವರನಾದ ಈಶ್ವರನು ತಾನಾಗಿ ಈ ನರ್ಮದಾ ನದಿಯನ್ನು ಸರ್ವಕಾಲಗಳಲ್ಲಿ ಸೇವಿಸುತ್ತಾನೆ. ಹಾಗೆ ಈಶ್ವರನಿಗೆ ಪ್ರಿಯವಾದುದರಿಂದ ಈ ನದಿಯು ಪವಿತ್ರವೂ ಬ್ರಹ್ಮಹತ್ಯೆಯನ್ನು ದೂರ ಮಾಡುವುದೂ ಆಗಿದೆ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ 95ತಮೋಧ್ಯಾಯ.
ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 96ನೆಯ ಅಧ್ಯಾಯವಾದ ಮುನಿಗಳು ಬ್ರಹ್ಮದೇವನಲ್ಲಿ ತತ್ವಜ್ಞಾನ ಸಾಧನೋಪದೇಶವನ್ನು ಪ್ರಾರ್ಥಿಸುವುದು, ಬ್ರಹ್ಮದೇವನು ಮನೋಮಯ ಚಕ್ರವನ್ನು ಉರುಳಿಸಿ ಚಕ್ರದ ಪಟ್ಟಿಯು ಮುರಿದು ಚಕ್ರವು ಬೀಳುವ ಪುಣ್ಯಭೂಮಿಯಲ್ಲಿ ಸಹಸ್ರಾರು ಸಂವತ್ಸರಗಳವರೆಗೆ ಪುಣ್ಯಕರ್ಮಾಚರಣೆಯನ್ನು ಮಾಡುವಂತೆ ಮುನಿಗಳಿಗೆ ಬೋಧಿಸುವುದು, ಆ ಪುಣ್ಯಭೂಮಿಯು ನೈಮಿಷಾರಣ್ಯವಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.